19th ಇಂದ 24th ವರೆಗೆ ಕಾಶ್ಮೀರ್ ಟ್ರಿಪ್ ನ ಬುಕ್ ಮಾಡ್ಕೊಂಡು ಹೋದ್ವಿ. 3 days ಚೆನ್ನಾಗಾಯ್ತು, ಎಲ್ಲ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ 4th ಡೇ ಅಂದ್ರೆ ಏಪ್ರಿಲ್ 22 ನಾವು ಪೆಹಲ್ಗಾಮಿಗೆ ಹೋದ್ವಿ. ಅಲ್ಲಿ ತಲುಪೋತ್ತಿಗೆ 12:30 ಆಗಿತ್ತು. ಅಲ್ಲಿ ಮೇಲ್ಗಡೆ ಹೋಗ್ಬೇಕಂತಂದ್ರೆ ಕುದುರೆನ ಹೈರ್ ಮಾಡ್ಕೊಂಡು ಹೋಗ್ಬೇಕು. ನಾವು 3 ಕುದುರೆ ಹೈರ್ ಮಾಡ್ಕೊಂಡು ಮಿನಿ ಸ್ವಿಟ್ಜರ್ಲೆಂಡ್ ಆ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಕುದುರೆ ಹಿಡಿದು ಒಂದು 2 minutes ಅಷ್ಟೊತ್ತಿಗೆ ಅಲ್ಲಿ ಇದು ಫೈರಿಂಗ್ ಸೌಂಡ್ ಕೇಳಿದೆ. ಸೊ ನಾವು ಫೈರಿಂಗ್ ಸೌಂಡ್ ಅಂತಂದ್ರೆ ಏನೋ ಪಟಾಕಿ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ವಿ. ಎಲ್ಲರೂ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಒಂದು 2 minutes ಬಿಟ್ಟು ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸ್ತು. ನಾವು ಅವಾಗ್ಲೂ ಯಾವ್ದೋ ಪ್ರಾಣಿಗಳಿಗೆ ಓಡ್ಸಕ್ಕೆ ಅಥವಾ ಆರ್ಮಿಯರ್ ಏನೋ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ 3rd ಟೈಮ್ ಯಾವಾಗ ಎಲ್ಲ ನೋಡ್ತೀವಿ ಎಲ್ಲ ಓಡ್ತಾ ಇದಾರೆ, ಆ ಟೈಮಲ್ಲಿ ಏನಾಯ್ತು, ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನೋ ಸ್ನಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು. ನಾನ್ ಮಗನಿಗೆ ಕರ್ಕೊಂಡ್ ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಜೋರ ಫೈರಿಂಗ್ ಸ್ಟಾರ್ಟ್ ಆಯ್ತು. ನಾನ್ ನೋಡಿದ್ದು ಇಬ್ರನ್ನ. ನಾನ್ ಹಿಂಗ್ ತಿರುಗ್ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ 1 shot. ವಾಸ್ ನೋ ಮೋರ್. ಅವ್ರು 1 ನಿಮಿಷನೂ ಬರ್ತಿರ್ಲಿಲ್ಲ, ಬಿದ್ಬಿಟ್ರು. ನಾನು ಮತ್ತೆ ನನ್ ಮಗ ಅವ್ರ ಹತ್ರ ಹೋಗಿ ಫುಲ್ ರಕ್ತ ಆಗ್ಬಿಟ್ಟಿದ್ದು, ಉಸಿರೇ ಇರ್ಲಿಲ್ಲ, ಫುಲ್ ನಿಂತೋಗಿತ್ತು. ನಾನು ಅವನು ಫುಲ್ ಕೂಗ್ತಾ ಇದ್ದೀವಿ. ಅಲ್ಲಿ ಹೊಡೆದವನು ಆ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ. ಅವನಿಗೆ ಕರೆದು ನನ್ ಗಂಡನ್ ಸಾಯಿಸಿದ್ಯಲ್ಲ, ಮೇರೆ ಪತಿ ಕೋ ಮಾರಾಯನ, ಹಮೇ ಬಿ ಮಾರೋ ಅಂತ ನಾನು ಅವನು ಕಿರ್ಚಿದ್ವಿ. ಅವನು ಆಚೆ ಹೋಗ್ತಿದ್ದವನು ತಿರುಗ್ಬಿಟ್ಟು ನೈ ಮೋದಿ ಕೋ ಬತಾದೋ ಅಂತ ಹೇಳಿ ಹೋದ. ಆಮೇಲೆ ತುಂಬಾ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿದ್ ಗುಂಡು, ಕೆಲವರಿಗೆಲ್ಲ ಹಣೆಗೆ ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು. ಆಮೇಲೆ ಯಾವಾಗ್ಲೂ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿರೋದು. ಅವ್ರು ತುಂಬಾ ಜನ ಸಾಯಿಸ್ಬೇಕು ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ನಮ್ ಎಲ್ಲರನ್ನೂ ಸಾಯಿಸ್ಬೋದಿತ್ತು. 200 ಜನ ಅಂತೂ ಸಾಯ್ತಾ ಇದ್ರು. ಯಾಕಂದ್ರೆ 400 ಜನ ಇದ್ವಿ ನಾವು. ಜಾಸ್ತಿ ಜನ ಸಾಯಿಸ್ಬೇಕು ಅಂತಿದ್ರೆ ಅವ್ರು ಸಾಯಿಸ್ತಾ ಇದ್ರು. ಬಟ್ ನಾವೆಲ್ಲ ಆರಾಮಾಗಂದ್ರೆ ಏನ್ ಮಾಡುದು ಅಂತ ತೋಚ್ದೆ ಕಿರ್ಚಿ ಓಡಾಡ್ತಿದೀವಿ. ನಮಗ್ ಏನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೆ ಓಡಾಡ್ತಿದ್ರು ಅವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸ್ರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸ್ರು ಹೇಗಿರ್ತೀವಿ ಅದನ್ನ ನೋಡಿ ಇವ್ರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದ್ ಮಾಡಿದ್ದಾರೆ. ನನ್ನ ಹತ್ರ ಬೇರೆ ಯಾರು ಏನು ಮಾತಾಡ್ಲಿಲ್ಲ, ನಾನೇ ಅವ್ರ ಹತ್ರ ಮಾತಾಡಿರೋದು. ಅದ್ಬಿಟ್ಟು ಕೆಲವರಿಗೆಲ್ಲ ಏನೋ ಕ್ವಶನ್ಸ್ ಎಲ್ಲ ಕೇಳಿ ಏನೇನೋ ಮಾಡಿದಾರಂತೆ. ಬಟ್ ನನಗೆ ಆತರ ಆಗಿಲ್ಲ. ಇಷ್ಟು ನಡೆದಿದ್ದು. ಆಮೇಲೆ ಆಕ್ಚುಲಿ 1 hour ಅಲ್ಲಿ ಯಾರು ಹೆಲ್ಪಿಗೆ ಬರ್ಲಿಲ್ಲ. ಅಂದ್ರೆ ಅಲ್ಲಿ ಬರಕ್ಕೂ ಆಗಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಆಕ್ಚುಲಿ ಮುಂಚೆನೆ ಇರ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ. ಅದಷ್ಟು ಈಸಿಯಾದ ದಾರಿ ಅಲ್ಲ ಹೋಗಕ್ಕೂ ಬರಕ್ಕೂ, ಅಂತದ್ ನೋಡೇನೆ ಟಾರ್ಗೆಟ್ ಮಾಡಿರೋದು. ಬಟ್ ಇನ್ ಮುಂದೆ ಯಾರು ನಾವು ನಮ್ ಸರ್ಕಾರ ನಂಬ್ಕೊಂಡ್ ನಾವು ಹೋಗಿರ್ತೀವಿ. ನಂತರ ತುಂಬಾ ಫ್ಯಾಮಿಲಿ ಸಫರ್ ಪಟ್ಟಿದೆ, ಕಣ್ಣೆದ್ರಿಗೆ ನೋಡಿದೀವಿ, ರಕ್ತ ನೋಡಿದೀವಿ ಅಂದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಸಾರಿ, ಸರ್ಕಾರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಕರೆಕ್ಟ್ ಗೊತ್ತಿಲ್ಲ, ನಾನು ನೋಡಿಲ್ಲ. ಆಮೇಲೆ ಬರ್ಲಿಲ್ಲ. ಆಮೇಲೆ ಲೋಕಲೈಟ್ಸ್, ಅವರು ಮುಸ್ಲಿಮ್ಸೇನೆ. ಲೋಕಲೈಟ್ಸ್ 4 ಜನ ಬಂದ್ರು. 2 ಅಲ್ಲಿ ಮೇಲ್ಗಡೆನೆ ಇದ್ರು, ಇನ್ನ 2 ನನ್ನನ್ನು ನನ್ನ ಮಗನ ಕೆಳಗೆ ಕರ್ಕೊಂಬಂದು ಹಾಸ್ಪಿಟಲ್ ಅವ್ರಿಗೆ ಬಿಟ್ರು. ಅವ್ರ ಹೆಸರು ನಂಗೆ ಮರ್ತೋಯ್ತು, ಬಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.